ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಂಗೇರಿಯ ಮಕ್ಕಳು ಮತ್ತು ಶಿಕ್ಷಕರ ತಂಡವು ನಮ್ಮ ಮನೆಗೆ ಭೇಟಿ ನೀಡಿರುತ್ತಾರೆ. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ತಿಳಿದಿರುವಂತೆಯೇ ಜೀವಜಲ, ಪರಿಸರ, ಕೃಷಿ ಈ ವಿಷಯಗಳು ಬಹಳ ಮಹತ್ವದ್ದಾಗಿರುತ್ತದೆ. ನೀರಿನ ಬಗ್ಗೆ, ಪರಿಸರದ ಬಗ್ಗೆ ಶಾಲೆಯಲ್ಲಿ ಮಕ್ಕಳಿಗೆ, ಸಾರ್ವಜನಿಕರಿಗೆ, ಎಲ್ಲರಿಗೂ ಕೂಡ ಮಾಹಿತಿ, ತರಬೇತಿ ನೀಡಿ ಜಲಸಾಕ್ಷರರನ್ನಾಗಿ ಮಾಡಿ ಮುಂದಿನ ಪೀಳಿಗೆಯನ್ನು ಜಲಸಾಕ್ಷರರನ್ನಾಗಿ ಮಾಡಿಸಿ ಸಾಕ್ಷರತೆ ಮೂಡಿಸಿ ಈ ಭೂಮಿ, ನೀರು, ಪರಿಸರ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರದ ಒಂದು ಮಹತ್ವದ ಆದೇಶವಾಗಿದ್ದು, ಇದು ಒಂದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮವಾಗಿರುತ್ತದೆ ಈ ಬಂಧುಗಳೇ. ಯಾಕೆಂದರೆ ನೀರು ಇವತ್ತು ಅಂತರ್ಜಲವು ಕಡಿಮೆಯಾಗುತ್ತಿದೆ. ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಅಂತರ್ಜಲ ಕಡಿಮೆಯಾಗುತ್ತಿದೆ. ಜಗತ್ತಿನೆಲ್ಲೆಡೆಯೂ ನೀರಿನ ಸಮಸ್ಯೆ ಬಹಳವಾಗಿ ಕಾಡುತ್ತಿದೆ. ಪರಿಸರ ನಾಶವಾಗುತ್ತಿದೆ. ಹಾಗೆ ಬಹಳಷ್ಟು ಸಮಸ್ಯೆಗಳು ನಮಗೆ ಮೂಲವಾದ ನೀರಿನಿಂದಲೇ ಪ್ರಾರಂಭವಾಗಿರುವುದರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಜಲ ಸಂರಕ್ಷಣೆಯ ಬಗ್ಗೆ, ಪರಿಸರದ ಬಗ್ಗೆ, ಕಾಡಿನ ಬಗ್ಗೆ, ಕೃಷಿಯ ಬಗ್ಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ತರಬೇತಿಯನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಆದೇಶವಾಗಿರುವುದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ಒಂದು ಸಂತೋಷದ ವಿಚಾರವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ನೀರನ್ನು ಉಳಿಸಬೇಕಾದರೆ, ಅಂತರ್ಜಲವನ್ನು ಹೆಚ್ಚಿಸಬೇಕಾದರೆ ನಾವು ಏನು ಮಾಡಬೇಕು, ಯಾವ ರೀತಿಯಲ್ಲಿ ಜಲ ಸಂರಕ್ಷಣೆಯನ್ನು ಮಾಡಬೇಕು, ಪರಿಸರವನ್ನು ಯಾವ ರೀತಿ ಉಳಿಸಬೇಕು, ಕಾಡುಗಳನ್ನು, ಮರಗಳನ್ನು ಯಾವ ರೀತಿ ನೆಡಬೇಕು, ಮರಗಳನ್ನು ಎಲ್ಲಿ ನೆಡಬೇಕು, ಈ ಭೂಮಿಯಲ್ಲಿ ಪ್ರಾಣಿ ಪಕ್ಷಿಗಳ ಮಹತ್ವವೇನು, ಪ್ರಾಣಿ ಪಕ್ಷಿಗಳನ್ನು ಯಾವ ರೀತಿ ಉಳಿಸಬೇಕು, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲಿಕ್ಕೆ ನಾವು ನೀರನ್ನು ಯಾವ ರೀತಿ ಕೊಡಬೇಕು, ಯಾಕೆ ಕೊಡಬೇಕು ಎನ್ನುವಂತಹ ಒಂದಷ್ಟು ವಿಚಾರಗಳನ್ನು ಈ ಪುಟಾಣಿ ವಿದ್ಯಾರ್ಥಿಗಳೊಂದಿಗೆ ನಾವು ಹಂಚಿಕೊಂಡಿರುತ್ತೇವೆ. ಯಾಕೆಂದರೆ ನೀರು, ಜೀವಜಲ, ಪ್ರಾಣಿ ಪಕ್ಷಿಗಳು, ಈ ಪರಿಸರ ಉಳಿದರೆ ಮಾತ್ರ ಈ ಭೂಮಿ ಉಳಿಯುತ್ತದೆ, ಎಲ್ಲ ಜೀವಜಾಲವು ಉಳಿಯುತ್ತದೆ. ಜೊತೆಗೆ ನಾವೆಲ್ಲರೂ ಉಳಿಯಬೇಕಾದರೆ ಈ ನೀರು ಉಳಿಯುವುದು, ಪರಿಸರ ಉಳಿಯುವುದು ಬಹಳ ಮುಖ್ಯವಾಗಿರುತ್ತದೆ. ನೀರು ಅಂತರ್ಜಲ ವೃದ್ಧಿಗಾಗಿ, ಜಲ ಸಂರಕ್ಷಣೆಗಾಗಿ, ಮಳೆ ಕೊಯ್ಲು, ಮರುಪೂರಣ, ನೀರು ಇಂಗಿಸುವಿಕೆ ಇದನ್ನು ಎಲ್ಲರೂ ಮಾಡಬೇಕು. ಸರಳವಾಗಿ, ಸುಲಭವಾಗಿ ಮನೆಯ ಛಾವಣಿಯನ್ನು, ನೀರನ್ನು ಮಳೆ ಕೊಯ್ಲು ಮಾಡಿ ನಮ್ಮ ಜಲಮೂಲಗಳಿಗೆ ಇಂಗಿಸಬಹುದು. ಅದು ಬೋರ್ವೆಲ್ಗಳಾಗಿರಬಹುದು, ಬಾವಿಗಳಾಗಿರಬಹುದು, ಅಥವಾ ಇದು ಇಂಗುಗುಂಡಿಗಳ ಮೂಲಕವೂ ನಾವು ಇಂಗಿಸಬಹುದು. ಇದೊಂದು ಸರಳ ಸುಲಭವಾದ ವಿಧಾನವಾಗಿರುತ್ತದೆ. ಇನ್ನು ನಾವೆಲ್ಲರೂ ನಮ್ಮ ಪರಿಸರದಲ್ಲಿ ಜಾಗವಿದ್ದಲ್ಲಿ, ಸ್ಥಳಾವಕಾಶವಿದ್ದಲ್ಲಿ ಇಂಗುಗುಂಡಿಗಳನ್ನು ಮಾಡಿ ನಾವು ನೀರನ್ನು ಇಂಗಿಸಬಹುದು. ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಒಂದು ಇಂಗು ಬಾವಿ. ಇದಕ್ಕೆ ನಾವು ಕಿಸಾನ್ ರೀಚಾರ್ಜ್ ವೆಲ್ ಎಂದು ಹೇಳುತ್ತೇವೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಲೈವ್ ಮಳೆಯ ಬರುವಾಗ ಇರುವಂತಹ ದೃಶ್ಯವನ್ನು ನಮ್ಮ C4U ಕೊಕ್ಕಡ ಯೂಟ್ಯೂಬ್ ಚಾನಲ್ ನೀವು ವೀಕ್ಷಣೆ ಮಾಡಬಹುದು. ಈ ರೀತಿ ಒಂದು ಏನೋ ಒಂದು ಬಟ್ಟೆ ಕಟ್ಟಿ ಸಾಕು, ಒಂದು ಬಟ್ಟೆ ಕಟ್ಟಿ ಈ ರೀತಿ ಟ್ಯಾಕ್ಸ್ ನಿಲ್ಲಿಸ್ಕೊಂಡ್ರೆ ಆಯ್ತು. ನಮ್ಗೆ ಎಲ್ಲದಿಗೂ ಆಗ್ತದೆ, ಸ್ನಾನ, ಊಟ, ತಿಂಡಿ ಇದು ಎಲ್ಲದಿಗೂ ಆಗ್ತದೆ. ಆಯ್ತಾ, ಮಾಡಬೇಕು ಬರೀ ಹಾರ್ಡ್ ವರ್ಕು, ತುಂಬ ಕೆಲಸ ಮಾಡ್ತಾರೆ, ನೀಟಾಗಿ ಕೆಲಸ ಮಾಡ್ತಾರೆ, ತುಂಬ ಕ್ಲೀನ್ ಆಗಿರುವಂಥದ್ದು. ಅದು ಪ್ರಾಣಿ ನೋಣ ಅಂದರೆ ಒಂದು ಕ್ಯಾಪ್ಟನ್ ಆಗಿ ಅದು ನಾವು ಅದಕ್ಕೆ ಹಿಡಿದು ಹಾಕಿದ್ದೀವಿ ಒಳಗೆ. ಅದನ್ನು ಹಿಡಿದು ಹಾಕುವ ಸಮಯ ಎಲ್ಲ ಉಂಟು. ಹೌದು, ಪ್ರಾಣಿ ಈಗ ಓಪನ್ ಮಾಡಲಿಕ್ಕೆ, ಈಗ ಓಪನ್ ಮಾಡಿ ಹಾರು ತಿಂಗಳ ಕಸಿದಾನೆಲ್ಲ ಎಲ್ಲ ಹಾಕಬೇಕಾಗ್ತದೆ. ಈ ಭೂಮಿ, ಪರಿಸರ ಉಳಿಯಬೇಕಾದರೆ ಪ್ರಾಣಿ ಪಕ್ಷಿಗಳು ಉಳಿಯಬೇಕು. ಅದೇ ರೀತಿ ಜೇನುನೊಣಗಳ ಪಾತ್ರವು ಬಹಳ ಮುಖ್ಯವಾಗಿರುತ್ತದೆ. ಏಕೆಂದರೆ ಜೇನುನೊಣಗಳು ಇಲ್ಲದಿದ್ದರೆ ಯಾವುದೇ ಪರಾಗಸ್ಪರ್ಶ, ಹೂವು, ಹಣ್ಣುಗಳು ಆಗುವುದಿಲ್ಲ ಮತ್ತು ಆಹಾರ ಉತ್ಪನ್ನಗಳು ಆಗುವುದಿಲ್ಲ, ಕೃಷಿ ಫಲ ಉತ್ಪನ್ನಗಳು ಆಗುವುದಿಲ್ಲ. ಆದ್ದರಿಂದ ಜೇನುನೊಣಗಳು ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಆಹಾರವು ದೊರೆಯದೆ ಮನುಷ್ಯ ಕುಲವು ಕೂಡ ನಾಶವಾಗುವ ಸಾಧ್ಯತೆ ಎಂದು ಖ್ಯಾತ ವಿಜ್ಞಾನಿಗಳಾದ ಆಲ್ಬರ್ಟ್ ಐನ್ಸ್ಟೀನ್ ರವರು ಬಹಳ ಹಿಂದೆಯೇ ಇದರ ಬಗ್ಗೆ ಹೇಳಿದ್ದಾರೆ. ಪ್ರಿಯ ವೀಕ್ಷಕರೇ ಹಾಗೂ ಈ ವಿಡಿಯೋ ನೋಡಿದಿರುವ ಎಲ್ಲ ಮಹಾಜನ ಬಂಧುಗಳೇ, ಕಡು ಬೇಸಿಗೆಯಲ್ಲಿ, ಬಿಸಿಲಗಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ, ಜೇನುನೊಣಗಳಿಗೆ ನೀರನ್ನು ಪ್ರತಿಯೊಬ್ಬರು ಕೊಡಬೇಕು. ಇಲ್ಲದಿದ್ದರೆ ಅವುಗಳು ಉಳಿಯುವುದಿಲ್ಲ. ನೀರಿನ ಸಮಸ್ಯೆ ಎಲ್ಲರನ್ನು ಕಾಡುತ್ತಿದೆ. ಜೇನುನೊಣಗಳಿಗೆ ಸರಳವಾಗಿ, ಸುಲಭವಾಗಿ ಯಾವ ರೀತಿ ನೀರನ್ನು ಕೊಡಬಹುದು ಎನ್ನುವಂಥದ್ದನ್ನು ನಮಗೆ ತಿಳಿಸಲು ಬಯಸುತ್ತೇನೆ. ಒಂದು ಸಣ್ಣ ಮಡಿಕೆಯಲ್ಲಿ ಸ್ವಲ್ಪ ನೀರನ್ನು ನಮ್ಮ ಮನೆಯ ಅಕ್ಕಪಕ್ಕದ ಒಂದು 2-3 ಭಾಗಗಳಿಟ್ಟರೆ ಸಾಕು, ಅವುಗಳು ಬಂದು ಕುಡಿಯುತ್ತವೆ. ಪಕ್ಷಿಗಳು ಒಮ್ಮೆ ಬಂದು ನೋಡಿದರೆ ಮತ್ತೆ ನಿರಂತರವಾಗಿ ಬರುತ್ತವೆ. ಇದಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ, ಸುಲಭವಾಗಿ ಮಾಡಬಹುದು, ಯಾರು ಬೇಕಾದರೂ ಮಾಡಬಹುದು. ಅದರಿಂದ ನಮಗೆ ಒಂದು ದೊಡ್ಡ ಪುಣ್ಯವು ಖಂಡಿತವಾಗಿ ಮಂತ್ರಿ ಸಮ್ಮಾನ ಮರ ಅಂತ. ಹಾಗಾಗಿ ರಸ್ತೆಯಿಂದ ದೂರ ನಡಬೇಕು ನಾವು ಮರಗಳನ್ನು, ರಸ್ತೆ ಪಕ್ಕ ನಡಬಾರ್ದು ಆದಷ್ಟು. ಅದು ಒಳ್ಳೆ ಆಹಾರ ಮಾಡ್ಲಿಕ್ಕೆ ಆಗ್ತದೆ, ಒಳ್ಳೆ ಪರಿಮಳ ಇದೆ, ಒಳ್ಳೆಯದು ಕೂಡ ಹೌದು. ಶಾಲಾ ಮಕ್ಕಳು ನಮ್ಮ ಕೃಷಿ ತೋಟದಲ್ಲಿ ಓಡಾಡಿ ಒಂದಷ್ಟು ಹಣ್ಣುಗಳನ್ನು ತಾವೇ ಸ್ವತಃ ಕಿತ್ತು ತಿಂದು ಸಂಭ್ರಮಿಸಿದರು, ಖುಷಿಪಟ್ಟರು. ಹಾಗೆಯೇ ಈ ಜಲ ಸಾಕ್ಷರತೆಯ, ಪರಿಸರ ಸಂರಕ್ಷಣೆಯ ವಿಡಿಯೋವನ್ನು
ಹೆಚ್ಚು ಹೆಚ್ಚು ಜನರಿಗೆ, ಶಾಲಾ ಮಕ್ಕಳಿಗೆ, ಶಿಕ್ಷಕರಿಗೆ, ಇತರ ಎಲ್ಲ ಶಾಲೆಗಳಿಗೂ ಶೇರ್ ಮಾಡಿರಿ, ತಲುಪಿಸಿರಿ. ಜಲ ಸಾಕ್ಷರತೆಯನ್ನು ಎಲ್ಲರೂ ಸಾರೋಣ, ಎಲ್ಲೆಡೆಯೂ ಸಾರೋಣ. ನೀರನ್ನು ಉಳಿಸೋಣ, ಪರಿಸರವನ್ನು ಉಳಿಸೋಣ, ಈ ಭೂಮಿ ತಾಯಿಯನ್ನು ಉಳಿಸೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.